ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ನಮ್ಮ ಮುಳಬಾಗಿಲು ಸ್ವಾಭಿಮಾನ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಉಪಸ್ಥಿತರಿದ್ದಂಥ ಶಾಸಕರು ಹಾಗೂ ನಮ್ಮ ಪಾರ್ಟಿ ಸೆಕ್ರೆಟರಿ ರಘುಪತ್ ರೆಡ್ಡಿಯವರು ಅವ್ರು ಯಾವ ಹುದ್ದೆಗೆ ಹೋಗ್ಬೋದು, ಬಟ್ ಹಂಗೆ ಅವತ್ತಿಂದ ಅವ್ರು ನಮ್ಮ ಪಾರ್ಟಿ ಸೆಕ್ರೆಟರಿ, ಇವತ್ತು ನಾನು ಪಾರ್ಟಿ ಸೆಕ್ರೆಟರಿನೇ ಅಂತೀನಿ. ಹಾಗೂ ನಮ್ಮ ತಂದೆ ಅವ್ರ ಸ್ನೇಹಿತರು, ಆಮೇಲೆ ಇತ್ತೀಚೆಗೆ ಯೂತ್ಸ್ ಬರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು, ಆಮೇಲೆ ಅನೇಕರು ಲೈಕ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ, ಪ್ರೆಸೆಂಟು ಮತ್ತು ಸೋಮು ಮತ್ತು ಚಂದ್ರಾರೆಡ್ಡಿ ಅವರು, ಮತ್ತು ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸಕ್ಕಂಥ ನನ್ನ ತಮ್ಮ ಬಾಲಕೃಷ್ಣ, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಹಾಗೂ NBK ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಾಲಕೃಷ್ಣ ಹಾಗೂ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರಾದಂಥ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಅವರು ಮತ್ತು ಅಧ್ಯಕ್ಷರಾದ ನಮ್ಮ ಹರೀಶ್ ಅವರು, ಆಮೇಲೆ ಚೆಲಪ್ಪಲ್ಲಿ ಗ್ರಾಮಸ್ಥರು ಯಾರು ಇಲ್ಲಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು, ಸುನೀಲು, ಗಂಗಾಧರು ಮತ್ತು ಕಿರಣ್, ಇವರೆಲ್ಲ ಡೇ ಆ್ಯಂಡ್ ನೈಟ್ ತುಂಬಾ ವರ್ಕ್ ಮಾಡಿದ್ದಾರೆ. ಚಿನ್ನಿ ಇವರೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಇವ್ರಿಗೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಲಾಸ್ಟಲ್ಲಿ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಇಲ್ಲಿ ನಮ್ಮ ಜನಮೆಚ್ಚಿದ ಹಗಲು ರಾತ್ರಿ ಅಂದರೆ ಓಡಾಡಿ ಇವತ್ತು ಅವರು ಡಯಸ್ ಶೇರ್ ಮಾಡ್ಕೊತಿದ್ದೀನಿ. ಅಂದ್ಕೊಳ್ಳಿರಲಿಲ್ಲ 5 ವರ್ಷದಲ್ಲಿ ಯಾವಾಗ ಶೇರ್ ಮಾಡ್ಕೊತೀನಿ. ಅಟ್ಲೀಸ್ಟ್ ಇದೊಂದು ಅವಕಾಶ ನಮ್ಮ ತಂದೆ ಕಾರ್ಯ ಬಂದಾಗ, ನಮ್ಮ ತಂದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನಪ್ರಿಯ ನಿಮಗೆ ಸ್ವಾಭಿಮಾನತೆಯನ್ನು ಕಳಿಸಿರ್ತಕ್ಕಂಥ ಆಲಮೂರು ಶ್ರೀನಿವಾಸ್ ಅವರು ಯಾವತ್ತೂ ಅನ್ನೋರು, ನಾವು ಯಾವತ್ತೂ ಏನೇ ಇರಲಿ ಒಬ್ರ ಹತ್ರ ಕೈ ಚಾಚಬಾರ್ದು, ಒಬ್ರಿಗೆ ದಾನ ಕೊಡಬೇಕೇ ಹೊರತು ನಾವು ಕೈ ಚಾಚೋಂಗಿಲ್ಲ ಅಂತಂದೇಳಿ ಆ ಸ್ವಾಭಿಮಾನ ಅವ್ರು ಹೇಳ್ಕೊಟ್ರು ನಮ್ಮ ತಂದೆಗೆ. ಆ ಗರಡಿಯಲ್ಲೇ ಬರಬೇಕಂತ ಎಲ್ಲರೂ ಬರ್ತಾರೆ, ನಮ್ಮ ಅಧ್ಯಕ್ಷರು ಮತ್ತು ಶಾಮಣ್ಣ ಅವರು ಎಲ್ಲರೂ ಬರ್ತಾರೆ. ಹೇಳಿದ್ರು ಇಲ್ಲಮ್ಮ ತಡವಾಗತ್ತೆ, ನಾವು ಬಂದೇ ಬರ್ತೀವಿ, ಯಾವುದೇ ಕಾರಣಕ್ಕೆ ನೀನು ಇದಕ್ಕೆ ನಮ್ಗೆ ಆಹ್ವಾನ ಬೇಕಾಗಿಲ್ಲ ಅಂತಂತ ಹೇಳಿ ಎಷ್ಟು ಮಾತ್ರ. ಇವತ್ತು ಇಲ್ಲಿ ನಮ್ಮ ಶಾಸಕರು ಉಪಸ್ಥಿತರಿದ್ದಾರೆ, ಬಟ್ ಎಲ್ರಿಗೂ ಇತ್ತೀಚೆಗೆ ಆಗಮಿಸತಕ್ಕಂಥ ನಮ್ಮ ಚಿಕ್ಕಪ್ಪ ಅವರಾದ ಶಿವಣ್ಣ ಅವರಿಗೆ ಸ್ವಾಗತ ವಹಿಸ್ತೇನೆ. ನನಗೆ ಆ್ಯಕ್ಚುಲಿ ನಮ್ಮ ತಂದೆ ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ನಿಮಗೆ ಗೊತ್ತಿದೆ, ಬಟ್ ಅದ್ರ ಪರ ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಎಲ್ಲ ನಮ್ಮ ಸೆಕ್ರೆಟರಿ ಅವ್ರು ಮಾತಾಡಿದ್ದಾರೆ. ಈ ಕಾರ್ಯಕ್ರಮ ಯಾಕೆ ನಾವು ಆಯೋಜಿಸಿದ್ದೀವಿ ಇಲ್ಲಿ ಅಂತಂತಂದರೆ, ಯೂತ್ಸ್, ಗ್ರಾಮೀಣ ಭಾಗದ ಯೂತ್ಸಲ್ಲಿ ಯಾವ ಥರ ಕಲೆ ಇದೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕು. ಏನು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ ಅದನ್ನು ಎನ್ಕರೇಜ್ ಮಾಡಬೇಕು ಅಂತಂತ ಹೇಳಿ ಇದನ್ನು ಬಹಳ ದಿನದಿಂದ ನಾವು ಡಿಸ್ಕಸ್ ಮಾಡ್ತಿದ್ವಿ. ಕಬಡ್ಡಿ ಇವೆಲ್ಲ ನಡೀತಿತ್ತು, ಬಟ್ ಕ್ರಿಕೆಟ್ ಟೂರ್ನಮೆಂಟ್ ಒಂದು ಮಾಡೋಣ ಅಂತಂತ ಹೇಳಿ ಮುಳಬಾಗಿಲು ಭಾಗದ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಯೂತ್ಸ್ನ ಎನ್ಕರೇಜ್ ಮಾಡೋಣ. ಅವ್ರಿಗೆ ಈಗಿನ ಯೂತ್ಸ್ಗೆ ನಮ್ಮ ತಂದೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಹೇಳ್ಬೇಕಾದ್ರೆ, ಬಟ್ ಅವ್ರ ತಂದೆಯವರು ಎಲ್ಲರಿಗೂ ಗೊತ್ತಿದೆ, ಬಟ್ ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಏನು ಮಾಡಿದ್ದಾರೆ ಅವ್ರ ತಾಲೂಕಿಗೆ ಅನ್ನೋದು ಒಂದು. ಎರಡನೇದು ಅವರಲ್ಲಿರೋ ಕಲೆನ ನಾವು ಪ್ರೋತ್ಸಾಹಿಸಬೇಕು ಅಂತಂತೇಳಿ ಈ ಕಾರ್ಯಕ್ರಮ ವಹಿಸ್ಕೊಂಡಿದ್ದೀವಿ. ಆಮೇಲೆ ನಾಳಿದ್ದು 3 ದಿನ ಈ ಕಾರ್ಯಕ್ರಮ ಇರುತ್ತೆ. ಈ 3 ದಿನನೂ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದು, ಕಳಕಳಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಎಲ್ಲರೂ ಬಂದು ಭಾಗಿಯಾಗಿ ನಮ್ಮ ಯೂತ್ಸ್ನ ಏನು ಗ್ರಾಮಾಂತರ ಯೂತ್ಸ್ ಇದ್ದಾರೋ ಅವ್ರನ್ನೆಲ್ಲ ಎನ್ಕರೇಜ್ ಮಾಡಬೇಕು ಅಂತಂತೇಳಿ ನನ್ನ ಮನವಿ ಮಾಡ್ಕೊತೇನೆ. ಆಮೇಲೆ ನಾಳೆ ನಾವು ಕೆಲವೊಂದು ಮುಳಬಾಗಿಲು ತಾಲೂಕಿನಲ್ಲಿ ಉತ್ನೂರು ಮತ್ತು ಗುಡ್ಪಲ್ಲಿ, ಮರಿಮೇಡು, ದೊಡ್ಡಗುರ್ತಿ ಇಲ್ಲೆಲ್ಲ ಶಾಲೆಗಳಲ್ಲಿ ಬುಕ್ಸು ಬ್ಯಾಗ್ಸ್ ವಿತರಣೆ ಮಾಡಬೇಕು ಅಂತ, ಗೌರ್ಮೆಂಟ್ ಶಾಲೆಗಳಲ್ಲಿ ವಿತರಣೆ ಮಾಡಬೇಕು ಅಂತಂತೇಳಿ. ಆಮೇಲೆ ಮಂಗಳವಾರ 9th ಬಂದುಬಿಟ್ಟು 9ನೇ ತಾರೀಕು ಇದರಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಮತ್ತು ಇನ್ನೊಂದು 2-3 ಕಡೆ ನಮ್ಮ ತಂದೆ ಹೆಸರಲ್ಲಿ ಮಂಕಿ ಕ್ಯಾಪ್ಸು ಮತ್ತು ಇದು ಅನ್ನದಾಸೋಹ ಮಾಡಬೇಕು ಅಂತಂತ ಹೇಳಿ ಇಷ್ಟೆಲ್ಲ ಕಾರ್ಯಕ್ರಮ ವಹಿಸ್ಕೊಂಡಿದ್ದೀವಿ. ತಾವೆಲ್ಲರೂ ಸಕಾಲಕ್ಕೆ ಇದಕ್ಕೆ ಆಗಮಿಸಿ ಪ್ರತಿಯೊಬ್ಬರು ಇದರಲ್ಲಿ ಪಾತ್ರಗಾಗಿ ಈ ಕಾರ್ಯಕ್ರಮವನ್ನು ಏನು ಇವತ್ತು ಯೂತ್ಸ್ಗೆ ನಾವು ಇದು ಮಾಡ್ತಿದ್ದೀವೋ ಇದನ್ನು ನೀವು ಸಕ್ಸಸ್ ಮಾಡಬೇಕು ಅಂತಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.